ನಿನ್ನೆ ರಾಜ್ಯಸಭಾ ಚುನಾವಣೆಯ ಮತದಾನದಿಂದ ದೂರ ಸರಿದಿದ್ದ ಅಂತರವನ್ನು ಕಾಪಾಡಿಕೊಂಡಂತ ಯಲ್ಲಾಪುರ ಶಾಸಕರಾದ ಶಿವರಾಮಪ್ಪರವರು ಇವತ್ತು ಯಲ್ಲಾಪುರ ಕ್ಷೇತ್ರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಸ್ವತಃ ಅವರೇ ನಮ್ಮ ಜೊತೆ ಇದ್ರೆ ಮಾತಾಡ್ಸೋಣ. ಸರ್, ಈಗ ತಾವೀಗ ರಾಜ್ಯಸಭಾ ಚುನಾವಣೆಯಿಂದ ಹಿಂದೆ ಉಳಿದಿದೆ. ಪ್ರತ್ಯಕ್ಷ ಆಗಲಿಕ್ಕೆ ನಾನೇನು ಅಪ್ರತ್ಯಕ್ಷ ಆಗಲಿಲ್ಲ. ಯಲ್ಲಾಪುರ ಬಿಟ್ಟು ಕೇವಲ 2 ದಿವಸ ಆಗಿದೆ. ಏನು ಅಪ್ರತ್ಯಕ್ಷ ಆಗಲಿಲ್ಲ. ಒಂದು ಬೆಳಗ್ಗೆ ಸಂಜೆ ತನಕ ವಿಶೇಷವಾಗಿ ಭಾಗವಹಿಸಲೇಬೇಕಾದಂಥ ಮತದಾನದಲ್ಲಿ ಭಾಗವಹಿಸಲಿಲ್ಲ ಹೇಳೋದೇ ಇಷ್ಟೊಂದು ದೊಡ್ಡ ಊಹಾಪೋಹಕ್ಕೆ ಕಾರಣ ಆಗಿದೆ. ಆರೋಗ್ಯದ ಕಾರಣಕ್ಕಾಗಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅದನ್ನೇ ಆವತ್ತು ಈ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೇನೆ, ಈಗೂ ಹೇಳ್ತಾ ಇದ್ದೀನಿ. ಅದು ಹೊರತುಪಡಿಸಿ ಬೇರೆ ಯಾವ ಕಾರಣವೂ ಇಲ್ಲ. ನಿನ್ನೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು ವಿಧಾನಸಭೆಯಲ್ಲಿ. ತಾವು ಕೂಡ ಏನು ಆರೋಗ್ಯ ಸಮಸ್ಯೆ ಇದ್ದರೆ ತಮ್ಮ ಮುಖಂಡರಿಗೆ ಹೇಳ್ಬೋದಿತ್ತ ಸರ್? ಯಾಕಾಗಿ ಹೇಳಿಲ್ಲ? ಅಥವಾ ಏನು ವಿಪ್ ಕೂಡ ಅಳಿಸಿದ್ದಾರೆ ತಮ್ಮ ಕಚೇರಿ? ವಿಪ್ಪಚ್ಚಿರ್ತಕ್ಕಂಥದ್ದು 1 ಗಂಟೆಗೆ, 1 ಗಂಟೆ ಮಧ್ಯಾಹ್ನದಲ್ಲಿ ವಿಪ್ಪಚ್ಚಿದ್ದಾರೆ ಅಂತ PA ಹೇಳ್ತಿದ್ದ ನನಗೆ. ಆದರೂ ಕೂಡ ಹೆಬ್ಬಾರ ಬರ್ತಾರೆ ಅಂತೇಳಿ ಮಾಧ್ಯಮದವರು ಕಾಯ್ತಾ ಇದ್ರು, ತಮ್ಮ ಪಕ್ಷದ ಮುಖಂಡರುಗಳು ಕೂಡ ಕಾಯ್ತಾ ಇದ್ರು. ಯಾಕೆ ಹೀಗೆ ಮಾಧ್ಯಮದವ್ರು ಕಾಯ್ತಾ ಇದ್ದದ್ದು ಸತ್ಯ. ಪಕ್ಷದ ಮುಖಂಡರ ಬಗ್ಗೆ ಏನಾದರೂ ಬೇಸರ ಇದೆಯಾ ಅಥವಾ ಏನಾದರೂ? ಯಾವುದೇ ಬೇಸರ ಇಲ್ಲ. ಈ ಹಿಂದೆ ಕೂಡ ತಾವು ಕಾಂಗ್ರೆಸ್ನಲ್ಲಿ ಇದ್ದಾಗ ಕೂಡ ರಾಜೀನಾಮೆ ಕೊಟ್ಟು ಮತ್ತೆ ಉಪಚುನಾವಣೆ ಆಯಿತು, ಕ್ಷೇತ್ರದಲ್ಲಿ ಮತ್ತೆ ಆಯ್ಕೆಯಾದರೆ, ಸಚಿವರಾದರೆ, ಈಗ ಮತ್ತೆ ಪಕ್ಷದ ಒಂದು ಚಟುವಟಿಕೆಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ರೆ ಅಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು BJP ಹೋದಾಗ ಭಾಳ ದಿವಸ ಅಜ್ಞಾತವಾಸದಲ್ಲಿದ್ವಿ. ಆಗ ನಮಗೆ ಯಾರೂ ಹೇಳಲಿಲ್ಲ ಸ್ವಿಚ್ ಆಫ್ ಆಗಿತ್ತು, ಅಜ್ಞಾತವಾಸದಲ್ಲಿದ್ದು ಅಂತೇಳಿ. ಈಗ ಕೇವಲ ಒಂದು 12 ತಾಸು ಬಗ್ಗೆ ಇಷ್ಟು, 10 ತಾಸು ಬಗ್ಗೆ ಇಷ್ಟು ಮಾತಾಡ್ತಾರೆ ಅಷ್ಟೇ. ಅದೆಲ್ಲ ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಶಾಸಕಾಂಗದ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಕೂಡ ಹೇಳ್ತಾರೆ, ST ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಕೂಡ ಅವರನ್ನು ನಾವು ಪಕ್ಷ ಇಲ್ಲ ಅಂತ ಹೇಳೋ ಲೆಕ್ಕದಲ್ಲೇ ಮಾತಾಡ್ತಾ ಇದ್ದಾರೆ ಸರ್. ಏನು ಹೇಳ್ತಾರೆ? ಅವ್ರು ದೊಡ್ಡವರು, ನಮ್ಮ ಶಾಸಕಾಂಗ ಪಕ್ಷ ನಾಯಕರು. ಅವ್ರು ಏನೇ ನಿರ್ಣಯ ತಗೊಂಡು ನಿರ್ಣಯ ಪಲ್ವ ನಾ ಇರ್ತೀನಿ. ಹಾಗಾದ್ರೆ ತಮ್ಮ ನಡೆ ಏನು ಸರ್ ಮುಂದಿನ ದಿನಗಳಲ್ಲಿ? ತಮ್ಮ ನಡೆ BJPಯಲ್ಲಿ ಇದ್ದೇನೆ, ಶಾಸಕನಾಗಿದ್ದೇನೆ. ಅದೇ ಆದಾಗ ಹೇಳ್ತೀನಿ. ಒಂದು ವೇಳೆ ಏನಾದರೂ ಹೈಕಮಾಂಡ್ ಏನೋ ತಮ್ಮ ಬಗ್ಗೆ ಇನ್ನೊಂದು ನಾಸೀರ್ ಹುಸೇನ್ ಅವರು ಕೂಡ ನಿನ್ನೆ ಅವ್ರ ಪರವಾಗಿ ಪಾಕ್ ಪರ ಒಂದು ಘೋಷಣೆ ಕೂಗಿದ್ರು ಅವ್ರ ಅಭಿಮಾನಿಗಳು. ಈ ಬಗ್ಗೆ ಮಾತನ್ನ ಹೇಳಿದ್ದಾನೆ. ಯಾವ ಅಭಿಮಾನಿನೂ ಇರ್ಬೋದು. ನನಗೆ ಯಾರು ಏನು ಹೇಳಿದ್ದಾರೆ ಅಂತ ನಾನು ಕೇಳಿಲ್ಲ. ಮಾಧ್ಯಮದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ದೇನೆ. ಇದನ್ನು ಯಾವ ಹಿಂದೂಸ್ತಾನದ ಪ್ರಜೆನೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಮತ, ಜಾತಿ, ಧರ್ಮ, ವರ್ಗ ಇರ್ಬೋದು. ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿದ್ದೇವೆ, ಹಿಂದೂಸ್ತಾನದ ಪರವಾಗಿ ಇರಬೇಕು. ಯಾರು ದೇಶಕ್ಕಾಗಿ ದೇಶದ್ರೋಹ ಮಾಡ್ತಾರೆ ಅವರಿಗೆ ತಕ್ಕದಂಥ ಶಿಕ್ಷೆಯನ್ನು ಸರ್ಕಾರ ಕೊಡಬೇಕು. ಇನ್ನೊಂದು ವಿಚಾರ, ಈಗ DCM ಶಿವಕುಮಾರ್ ಆಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಆಗಿರ್ಬೋದು, ಭಾಳ ಆತ್ಮೀಯ ಸಂಬಂಧವನ್ನು ಇತ್ತೀಚಿನ ದಿನಗಳಲ್ಲಿ ಹೊಂದಿದ್ರಿ. ಮತ್ತೆ ಇತ್ತೀಚಿನ ದಿವಸ ನಿಮಗೆ ಗೊತ್ತಾಗಿತ್ತು, ಇತ್ತೀಚಿನ ಸಂಬಂಧ ಅಲ್ಲ. 2008 ಕೂಡ ಆ ಸಂಬಂಧ ಇದೆ ನಮಗೆ. 2013 19 ತನಕ ಸಿದ್ದರಾಮಯ್ಯ ಕೈ ಕೆಳಗೆ ಕೆಲಸ ಮಾಡಿದ್ದೇವೆ. 8 ಕೆಲಸ ಮಾಡಿದ್ದೇವೆ. ಆವತ್ತಿನ ಸ್ನೇಹ, ಪ್ರೀತಿ, ವಿಶ್ವಾಸ ಉಳ್ಕೊಂಡಿದೆ ಅಷ್ಟೇ. ಅದು ಹೊರಟು ಹೋಗಿಲ್ಲ. ಪಕ್ಷ ಬದಲಾಗಿದೆ, ವಿಶ್ವಾಸ ಹೊರಟು ಮತ್ತೇನಾದರೂ ಪಕ್ಷ ಬದಲಾಗ್ಬೋದು? ಏನಿಲ್ಲ. ಇದು ಯಲ್ಲಾಪುರ ಶಾಸಕರಾದ ಶಿವರಾಮಪ್ಪರು ಹೇಳುವಂಥ ಮಾತು. ಒಟ್ಟಿನಲ್ಲಿ ನನ್ನ ಆರೋಗ್ಯದ ಕಾರಣದಿಂದಾಗಿ ನಾನು ನಿನ್ನೆ ರಾಜ್ಯಸಭೆ ಚುನಾವಣೆಯ ಮತದಾನದಿಂದ ದೂರ ಇದೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.